ಗೈಸ್ ಯೂಟ್ಯೂಬರ್ಸು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ನೋಡಿ. ಪ್ರತಿದಿನ 1-2 ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ನೀವು ಅಂದ್ಕೊಂಡಿರ್ತೀರ ಅವ್ರಿಗೆ ಟಾಪಿಕ್ ಎಲ್ಲಿ ಸಿಗುತ್ತೆ ಅಂತೇಳಿ. ತುಂಬಾ ಜನ ಯೂಟ್ಯೂಬರ್ಸ್ಗೆ ಈ ಡೌಟ್ ಇರುತ್ತೆ. ನಾವು ಕೂಡ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕು, ಟಾಪಿಕ್ನ ಸರ್ಚ್ ಮಾಡಬೇಕಂತ ತುಂಬಾ ಕಷ್ಟಪಡ್ತಾ ಇರ್ತೀರ. ನಾವು ಯಾವ ಟಿಪ್ನ ನೀವು ಫಾಲೋ ಮಾಡಿದ್ರಪ್ಪ ಅಂದರೆ ಖಂಡಿತ ನೀವು ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಖಂಡಿತ ನಿಮಗೆ ಡೈಲಿ ಹೊಸ ಹೊಸ ಟಾಪಿಕ್ ಸಿಗ್ತವೆ. ಅದು ಹೇಗೆ ಅದನ್ನ ಎಲ್ಲಿ ನೋಡೋದು ಅಂತ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂದಾಗಲಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಇಷ್ಟೊಂದು ಲೈಕ್ನ ಮಾಡಿ ಆಯಿತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ನೀವು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ಬೇಕಪ್ಪ ಅಂದರೆ ನಾವು ಒಂದಿಷ್ಟು ಟಿಪ್ಸ್ನ ಹೇಳ್ತೀನಿ. ಆ ಟಿಪ್ಸ್ನ ಫಾಲೋ ಮಾಡಬೇಕು. ಏನಪ್ಪ ಅಂದರೆ ನೀವು ಯಾವ ಕೆಟಗರಿನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀರ ನೋಡಿ, ಆ ಕೆಟಗರಿನಲ್ಲಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರೆ. ಅವ್ರ ವಿಡಿಯೋನ ನೀವು ಚೆಕ್ಔಟ್ನ ಮಾಡ್ತಾ ಇರಬೇಕು ಡೈಲಿ. ಸೊ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ನೀವು ಅಂದ್ಕೊಂಡಿರ್ತೀರ ಅವರು ಹಾಕಿರೋ ವಿಡಿಯೋನ ಹಾಕಿದ್ರೆ ಕಾಪಿ ಆಗುತ್ತೆ ಅಂತೇಳಿ. ಖಂಡಿತ ಆ ರೀತಿ ಪ್ರಾಬ್ಲಮ್ ಆಗಲ್ಲ. ಸೊ ನೀವು ಹಾಕಿದ್ರೆ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಅಂದರೆ ನೀವು ನಿಮ್ಮ ವೇನಲ್ಲಿ ಹೇಳ್ತಾರೆ ನೋಡಿ. ಸೊ ಆ ರೀಸನ್ನಿಂದ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗಲ್ಲ. ನೀವು ಅವ್ರು ಹಾಕಿರ್ತಾರಲ್ಲ, ಸೊ ಅದನ್ನ ಕಾಪಿ ಮಾಡಿಕೊಂಡು ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಅಂದರೆ ಅವ್ರ ವಿಡಿಯೋನ ಅಪ್ಲೋಡ್ ಮಾಡೋದಲ್ಲ. ಸೊ ನೀವು ನಾ ಮಾತಾಡ್ತೀನಿ ನೋಡಿ, ಈ ರೀತಿ ಅವ್ರ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ನೋಡಿ, ಆ ರೀತಿ ನೀವು ಡೈರೆಕ್ಟಾಗಿ ಹೇಳಿ ಸೊ ವಿಡಿಯೋಸ್ನ ಅಪ್ಲೋಡ್ ಮಾಡ್ಕೋಬೋದು. ಇನ್ನೊಂದು ಏನಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಟೆಕ್ ಫಾಲೋವರ್ಸ್ ಇರ್ತಾರೆ. ಇವಾಗ ನಾನು ಟೆಕ್ನಾಲಜಿ ವಿಡಿಯೋನ ಮಾಡ್ತೀನಿ. ಆ ರೀಸನ್ನಿಂದ ಅಲ್ಲಿ ಕೂಡ ರೀಲ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಲ್ಯಾಂಗ್ವೇಜ್ನವರು. ಅಲ್ಲಿ ಕೂಡ ನೀವು ಚೆಕ್ಔಟ್ನ ಮಾಡ್ಕೊಂಡು ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಇನ್ನೊಂದು ಆಪ್ಷನ್ ಇದೆ, ಯೂಟ್ಯೂಬರ್ಸೇ ಒಂದು ಆಪ್ಷನ್ನ ಬಿಟ್ಟಿದ್ದಾರೆ YT ಸ್ಟುಡಿಯೋನಲ್ಲಿ. ಯಾವ ಟ್ರೆಂಡಿಂಗ್ನಲ್ಲಿ ಇರ್ತಾವೆ ನೋಡಿ, ಸೊ ಅದನ್ನ ನೀವು ಅಲ್ಲಿ ನೋಡಿಕೊಂಡು ಆರಾಮಾಗಿ ವಿಡಿಯೋಸ್ನ ಮಾಡ್ಕೋಬೋದು. ಅದು ಎಲ್ಲಿ ನೋಡೋಂತ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಅದಕ್ಕೆ ನೀವು ಮೊದಲು YT ಸ್ಟುಡಿಯೋನ ಓಪನ್ ಮಾಡ್ಕೋಬೇಕು. ಇವಾಗ ನಾನು YT ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ಕೆಳಗಡೆ ತುಂಬಾ ಆಪ್ಷನ್ ಬರ್ತಾ ಇದೆ. ಇಲ್ಲಿ ಥರ್ಡ್ ಒಂದು ಆಪ್ಷನ್ ಇದೆ ನೋಡಿ, ಎನಾಲಿಟಿಕ್ಸ್ ಅಂತೇಳಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರಪ್ಪ ಅಂದರೆ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ತುಂಬಾ ಆಪ್ಷನ್ ಇದಾವೆ. ಸ್ವಲ್ಪ ಸ್ಕ್ರೋಲ್ ಮಾಡಿದ್ರಪ್ಪ ಅಂದರೆ ಲಾಸ್ಟ್ ಒಂದು ಆಪ್ಷನ್ ಇದೆ ನೋಡಿ, ಟ್ರೆಂಡ್ಸ್ ಅಂತೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಟಾಪ್ ಸರ್ಚಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಯಾರೋ ಮಾರ್ಕ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ನಿಮಗೆ ಇಲ್ಲಿ ಶೋ ಆಗುತ್ತೆ ನೀವು ಯಾವ ಥರ ವೀಡಿಯೋಸ್ನ ಮಾಡ್ತೀವಿ ನೋಡಿ. ಆ ರಿಲೇಟಾಗಿ ಒಂದಿಷ್ಟು ಟ್ಯಾಗ್ಸ್ ಬರ್ತವೆ, ಅಂದರೆ ಒಂದು ಟೈಟಲ್ಸ್ ಬರ್ತವೆ. ಇದರಲ್ಲಿ ನೋಡಿ ಕನ್ನಡ ನ್ಯೂ ಇನ್ಸ್ಟಾಗ್ರಾಮ್ ಡೀಲ್ಸ್ ಅಂತ ಬರ್ತಾ ಇದೆ. ಟೆಲಿಗ್ರಾಮ್ ಹ್ಯಾಕ್ಡ್ ಅಕೌಂಟ್ ರಿಕವರಿ ಇನ್ ಕನ್ನಡ ಅಂತ ಬರ್ತಾ ಇದೆ. ಸೊ ಈ ರೀತಿ ನೋಡಿಕೊಂಡು ನೀವೇನು ವಿಡಿಯೋನ ಮಾಡಿದ್ರಪ್ಪ ಅಂದರೆ ಖಂಡಿತ ಇವು ಟ್ರೆಂಡಿಂಗ್ನಲ್ಲಿ ಇರ್ತವೆ. ಈ ರೀತಿ ವಿಡಿಯೋ ಮಾಡಿ ನಿಮಗೆ ಟಾಪಿಕ್ಕು ಸಿಗುತ್ತೆ ಮತ್ತು ನಿಮ್ಗೆ ಯೂಸ್ ಕೂಡ ಹೆಚ್ಚಿಗೆ ಬರುತ್ತೆ. ಯಾಕಪ್ಪ ಅಂದರೆ ಇವು ಟ್ರೆಂಡಿಂಗ್ನಲ್ಲಿರೋ ಟಾಪಿಕ್ಸು. ಆ ರೀತಿಯಿಂದ ಈ ರೀತಿ ನೀವು ಚೆಕ್ಔಟ್ನ ಮಾಡಿಕೊಂಡು ಮತ್ತು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆಗಿರೋ ಬೇರೆ ಬೇರೆ ಆ್ಯಪ್ ಇರ್ತಾವೆ ನೋಡಿ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು. ಈ ರೀತಿ ಆ್ಯಪ್ನ ನೀವು ಡೈಲಿ ಫಾಲೋ ಮಾಡಬೇಕು. ಅಲ್ಲಿ ನಿಮಗೆ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅಲ್ಲಿ ಟಾಪಿಕ್ಸ್ನ ತೊಗೊಂಡು ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಿ ಖಂಡಿತ ನಿಮಗೆ ಡೈಲಿ ಟಾಪಿಕ್ಸ್ ಸಿಗ್ತವೆ. ನೀವು ಡೈಲಿ 2-3 ವಿಡಿಯೋನ ಅಪ್ಲೋಡ್ ಮಾಡ್ಕೋಬೋದು. ಇವಾಗ ನೋಡಿದ್ರಲ್ಲ, ಸೊ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೆ ಎಲ್ಲಿ ಟಾಪಿಕ್ಸ್ ಸಿಗ್ತವೆ ಅಂತೇಳಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಇಷ್ಟ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದುವರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.